ಈಗ ನಾನು ಕುಸ್ರಳ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲಿಗೆ ನಾವು ಸ್ವಲ್ಪ ಪ್ಯಾನ್ ಇಟ್ಟು ಸ್ವಲ್ಪ ಬಿಸಿ ಆಗಬೇಕದು. ಆದ ತಕ್ಷಣವೇ 1 ಸ್ಪೂನಷ್ಟು ಎಳ್ಳು ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಹೀಗೆ ಬಿಸಿ ಮಾಡಿಬಿಟ್ಟು ಆಮೇಲೆ ಮುಂದಕ್ಕೆ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ಮಾಡ್ಕೋತಾ ಹೋಗಬೇಕು. ಇವಾಗ ನಾನು ಕುಸ್ರಳನ್ನು ಮಾಡ್ತಾಯಿದ್ದೀನಿ. ನೆನ್ನೆ ಹೇಗೆ ಸಕ್ಕರೆ ಹಚ್ಚಿಗೆ ನಾವು ಪಾಕ ಮಾಡ್ಕೊಂಡಿದ್ವಿ ಅದೇ ಥರನೇ ಇದನ್ನು ಹಾಲು ಹಾಕ್ಕೊಂಡು 1.5 ಗ್ಲಾಸಷ್ಟು ಹಾಲು ಅರ್ಧ ಗ್ಲಾಸ್ ಹಾಲು 1.5 ಗ್ಲಾಸ್ ಸಕ್ಕರೆಗೆ ಹಾಕ್ಕೊಂಡು ಸೋಸ್ಕೋಬೇಕು. ಸೋಸ್ಕೊಂಡು ಎಳ್ಳು ಹಾಕ್ಬಿಟ್ಟು ಅರ್ಧ ಸ್ಪೂನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಾಡ್ತಾ ಇರಬೇಕು. ಆವಾಗ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕುಸ್ರೆ ಬರ್ತಾ ಇದೆ. ಇದು ಫುಲ್ಲು ಸಣ್ಣ ಉರಿನಲ್ಲೇ ಮಾಡಬೇಕು, ಯಾಕೆಂದರೆ ಸೀದೋಗ್ಬಿಡುತ್ತೆ. ಇದು ನೋಡಿ, ಅದ್ರ ಮೇಲೆ ಸ್ಟವ್ ಮೇಲೆ ಒಂದು ಪ್ಲೇಟ್ ಇಟ್ಕೊಳ್ಬೇಕು. ಪ್ಲೇಟ್ ಇಟ್ಕೊಂಡು ಅರ್ಧ ಸ್ಪೂನೇ ಹಾಕ್ಕೊಂಡು ಎಲ್ಲ ಬಿಡಿ ಆಗುವ ಹಾಗೆ ನಾವು ಹುರ್ಕೋತಾ ಹೋಗಬೇಕು. ಇದನ್ನು ಆಮೇಲೆ ಬಣ್ಣನೂ ಹಾಕ್ಕೋಬೋದು ನೋಡಿ. ಇಷ್ಟೇ ಅರ್ಧ ಸ್ಪೂನಷ್ಟೇ ಹಾಕ್ಕೊಳ್ಬೇಕು ಪಾಕ. ಇದು ಒಂದೇಳೆ ಪಾಕ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಇವಾಗ ನೋಡಿ ಈಗ ಮಾಡ್ತಾಯಿದ್ದೀನಿ. ಇದು ಕೆಳಗಡೆ ತಳಕ್ಕೆ ಸ್ವಲ್ಪ ಅಂಟ್ಕೊಂಡಂಗೆ ಆಗ್ತಾ ಇರುತ್ತಲ್ವ, ಆಗ ಇದನ್ನು ಬೇರೆ ತಟ್ಟೆಗೆ ಹಾಕ್ಕೊಂಡು ಇದನ್ನು ತೊಳ್ಕೊಳ್ತಾ ಇರಬೇಕು. ಒಂದು 4-5 ಸತಿ, ತುಂಬ ಏನು ಆವಾಗವಾಗ ಒಂದೊಂದಕ್ಕೆ ಬೇಡ, ಒಂದು 4-5 ಸತಿ ಹಾಕಿದ್ಮೇಲೆ ಸಕ್ಕರೆ ಪಾಕ ಆಮೇಲೆ ಅದನ್ನು ತೊಳ್ಕೊಳ್ಬೇಕು ನೋಡಿ. ಈಗ ಎಲ್ಲ ಬಿಡಿ ಒಂದೊಂದಾಗಿ ಒಂದೊಂದೇ ಕಾಳಾಗಬೇಕು, ಆ ಥರ ಮಾಡ್ತಾ ಇರಬೇಕು ನೋಡಿ. ಈಗ ಚೆನ್ನಾಗಿ ಬರ್ತಾಯಿದೆ. ಈಗ ಇದನ್ನು ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಬೇರೆ ತಟ್ಟೆಗೆ ಹಾಕ್ಬೇಕು. ಇವಾಗ ಈ ಪಾತ್ರೆನ ತೊಳ್ಕೊಂಡು ಬರೋಣ ನೋಡಿ. ಈಗ ತೊಳ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಚೂರು ಬೆಚ್ಚಗಾಗಬೇಕು. ಆದ ತಕ್ಷಣ ಈಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ಕೈ ಆಡಿಸ್ಕೊಂಡು ಈ ಸಕ್ಕರೆ ಪಾಕನ ಯಾವಾಗ್ಲೂ ಈ ಪ್ಯಾನ್ಗೆ ತಾಗುವಂಗೆ ಹಾಕ್ಕೋಬಾರ್ದು. ಅದು ಎಳ್ಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದು. ಪ್ಯಾನ್ಗೆ ತಾಗ್ಬಿಟ್ರೆ ಕುಸ್ರೆ ಹಾಳಾಗ್ಬಿಡುತ್ತೆ. ನಾವು ಸಕ್ಕರೆದು ಪಾಕ ಹಾಕ್ತೀವಲ್ಲ, ಆವಾಗ ಅದು ಫುಲ್ಲು ಒಣಗಿ ಬಿಡಿ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು. ಇದು ಆಯ್ತು. ಈಗ ಮತ್ತೆ ಇನ್ನೊಂದು ಚೂರು ಪಾಕ ಹಾಕ್ಕೋತೀನಿ. ಇದು ಎಳ್ಳು ಹಾಕಿ ಮಾಡೋದ್ರಿಂದ ಎಳ್ಳು ಜೊತೆಗೆ ನಾವು ಎಳ್ಳು ಬೆಲ್ಲ ಮಾಡ್ತೀವಲ್ಲ, ಅದ್ರ ಜೊತೆಗೆ ಸೇರಿಸೋದ್ರಿಂದ ಚೆನ್ನಾಗೂ ಕಾಣಿಸುತ್ತೆ, ಬಾಯಿಗೂ ರುಚಿ. ಎಳ್ಳು ರೆಡಿಯಾಗಿದೆ. ಇದನ್ನು ನಾವು ಕಲರ್ ಮಾಡ್ಕೊಳ್ಳೋಣ ನೋಡಿ. ಇವಾಗ 1-2 ಸ್ಪೂನಷ್ಟು ಇದರಲ್ಲಿ ಪಾಕದಲ್ಲಿ ಹಸಿರು ಗ್ರೀನ್ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೆಂಪು ಕಲರು ಮಿಕ್ಸ್ ಮಾಡಿದ್ದೀನಿ. ಫುಡ್ ಕಲರ್ ಹಾಕಬೇಕು, ಫುಡ್ ಕಲರ್. ಈಗ ಸ್ವಲ್ಪ ಪಾಕ ಥಂಡಿದೆ ಅಲ್ಲ, ತುಂಬ ಥಂಡಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ. ಸ್ವಲ್ಪ ಬಿಸಿ ಮಾಡಿದ್ರೆ ನೀರಾಗುತ್ತೆ. ಈಗ ಸ್ವಲ್ಪ ಕುಸ್ರಳನ್ನು ಬೇರೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಗ್ರೀನ್ ಕಲರ್ ಮಾಡೋಣ. ಇವಾಗ ಇದನ್ನು ಆರೆಂಜ್ ಕಲರ್ ಮಾಡಿದ್ದೀನಿ. ಒಂದು ಗ್ರೀನ್ ಆಯಿತು, ಒಂದು ಆರೆಂಜ್ ಆಯಿತು, ಇನ್ನೊಂದು ವೈಟ್. ಈಗ 3 ಸೇರಿಸಿ ಎಳ್ಳಲ್ಲಿ ಹಾಕ್ಬಿಡೋದು. ಇಲ್ಲಿಗೆ ಕುಸ್ರೆ ಕಾಳು ಮಾಡಿದ್ದಾಯಿತು. ಥ್ಯಾಂಕ್ ಯು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.